कर्नाटक आरटीआई कार्यकर्ता सेवा समिति और हिंदू ब्रिगेड जागृति संघ की ओर से शहर के हेल्थ एंड फैमिली वेलफेयर डिपार्टमेंट ऑफिस के सामने एक दिन का धरना सत्याग्रह किया गया। प्रदर्शनकारियों ने आरोप लगाया कि YOHC स्कीम के तहत DHO की ओर से जारी टेंडर के जरिए डिपार्टमेंट के इक्विपमेंट सप्लाई करने में भारी गड़बड़ियां हुई हैं। उन्होंने कहा कि टेंडर प्रोसेस में ट्रांसपेरेंसी नहीं रखी गई है और सरकार को नुकसान हुआ है। साथ ही उन्होंने मांग की है कि कम्युनिटी हेल्थ सेंटर और हमारे क्लिनिक में बिना कोई ऑफिशियल सर्कुलर जारी किए ग्रुप डी कर्मचारियों की गैरकानूनी भर्ती तुरंत रद्द की जाए। उन्होंने आरोप लगाया कि भर्ती में नियमों का पालन नहीं किया गया। इस मौके पर कर्नाटक आरटीआई वर्कर सर्विस कमेटी के डिस्ट्रिक्ट प्रेसिडेंट दिलीप डोडामणि और हिंदू ब्रिगेड अवेयरनेस एसोसिएशन के प्रेसिडेंट रवि कोड़गी ने केपी न्यूज से बताया कि और चेतावनी दी है कि अगर संबंधित अधिकारियों ने सही जांच करके कार्रवाई नहीं की तो संघर्ष और तेज हो जाएगा। धरने के दौरान दोनों संगठनों के पदाधिकारी और कार्यकर्ता मौजूद रहे। कैमरामैन पपुराज का कवरेज। ಬೀದರ್ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ NHM ಯೋಜನೆ ಅಡಿಯಲ್ಲಿ UHC ಅಂಥೇಳಿ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೆಲವೊಂದು ಟೆಂಡರ್ ಕರೆದಿತ್ತು ರೀ. ಆ ಟೆಂಡರ್ನಲ್ಲಿ ಏನದಂದ್ರೆ ಭಾಳಷ್ಟು ದೊಡ್ಡ ಮಟ್ಟದ ಹಗರಣ ಮಾಡಿದ್ದಾರೆ. ನಾವೇನು ಮಾಡಿದೆವು, RTI ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ನಾವು ಮಾಹಿತಿ ಕೇಳಿದಾಗ ಆ ದಾಖಲೆ ಸಮೇತವಾಗಿ ನಾವು DHO ಅವ್ರಿಗೆ ಏನು ಮಾಡಿದ್ದೀವಿ, ಇದು ಈ ರೀತಿ ಇದರಲ್ಲಿ ಅವ್ಯವಹಾರ ಆಗಿದೆ, ತಾವು ಏನದಂದ್ರೆ ಒಂದು ತನಿಖಾ ಅಧಿಕಾರಿ ನೇಮಕ ಮಾಡಿ ಅವ್ರಿಗೆ ಏನದಂತಂದ್ರೆ ಇದು ವೆರಿಫಿಕೇಷನ್ ಮಾಡಿರಿ ಅಂತೇಳಿ ನಾವು ಪತ್ರ ಮನವಿ ಕೊಟ್ಟಿವಿ. 24/12/2025 ಕೊಟ್ಟಿವಿ ರೀ. ನಾವು ಮತ್ತೆ ಪುನಃ ಆಫೀಸ್ ಬಂದು 1-2 ತಿಂಗಳ ನಂತರ ಬಂದು ಕೇಳಿದಾಗ ಅವ್ರೇನು ಹೇಳ್ತಾರೆ, ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಏನಂತ ಹೇಳಿ ಅಂತಂದ್ರೆ, ಯಾರಪ್ಪ ನೀವು, ಎಲ್ಲಿಂದ ಯಾವ್ದು ಲೆಟ್ರು, ಯಾವುದಿದು, ನಾವು ತನಿಖೆ ಮಾಡ್ತೇವೆ, ನಾವು ಹಂಗೆ ಮಾಡ್ತೇವೆ ನೋಡರಿ ಅಂಥೇಳಿ. ಆದ್ರೆ ಆ ತನಿಖೆನೂ ಮಾಡಿಲ್ಲ, ಆ ಲೆಟ್ರ್ ಏನು ಮಾಡಿದಾರೆ ಅವರೇ ಆಫೀಸಾಗ ಏನದಂದ್ರೆ ಮುಚ್ಕೊಂಡು ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಕೂಡ ಸುಮಾರು ನೋಡ್ರಿ ರಿಜಿಸ್ಟರ್ ತರಿಸಿದ್ದಾರೆ ಸರ್. ರಿಜಿಸ್ಟರು 200 ರೂಪಾಯಿಗೆ ಒಂದು 300 ರೂಪಾಯಿಗೆ ಒಂದು ರಿಜಿಸ್ಟರ್ ಇದ್ದಿದ್ದು 850 ರೂಪಾಯಿ ಹಚ್ಚಿದ್ದಾರೆ ರೀ. ಸೆಟಸ್ಕೋಪು, ಒಂದು ಸೆಟಸ್ಕೋಪು 500 ರೂಪಾಯಿ, ಸೆಟಸ್ಕೋಪು 1200 ರೂಪಾಯಿ ಹಚ್ಚಿದ್ದಾರೆ. ಒಂದು BP ಆಪ್ರೇಟಿಂಗ್ ಮಷೀನು ಅದು 1200 ರೂಪಾಯಿ ಮಷೀನು 3000 ರೂಪಾಯಿ ಹಚ್ಚಿದ್ದಾರೆ. ಅಂದ್ರೆ ಇವ್ರು ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಂಗಮೇಶ್ವರ್ ಎಂಟರ್ಪ್ರೈಸಸ್ದವ್ರಿಗೆ ತೊಗೊಂಡು DHO ಅದರಲ್ಲಿ ಶಾಮೀಲಾಗಿ ಏನದಂದ್ರೆ ಇಷ್ಟು ದೊಡ್ಡವಂಥ ಒಂದು ಹಗರಣ ಮಾಡಿದ್ದಾರೆ. ಇದಕ್ಕೆ ಏನದಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. CS ಅವ್ರಿಗೆ ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ಈ ಒಂದು ಧರಣಿ ಮುಖಾಂತರ. CS ಅವ್ರು ಕೂಡ ಇದರಿಂದ ಏನದಂದ್ರೆ DHO ಅವ್ರಿಗೆ ಕೂಡಲೇ ಅಮಾನತು ಮಾಡಬೇಕು, ಇಲ್ಲಾಂದ್ರೆ ವರ್ಗಾವಣೆ ಮಾಡಬೇಕು. 2 ಬೇಡಿಕೆ ನಮ್ಗೆ. ಮತ್ತು ಅಷ್ಟೇ ಅಲ್ಲದೆ ಗ್ರೂಪ್ ಡಿ ನೋಟಿಫಿಕೇಶನ್ ಮಾಡಬೇಕು. ಗ್ರೂಪ್ ಡಿ ಹುದ್ದೆಗಳು ನೋಟಿಫಿಕೇಶನ್ ಮಾಡಬೇಕು. ಆ ನೋಟಿಫಿಕೇಶನ್ ಮಾಡ್ತೇನೆ ರಾಜಕೀಯವಾಗಿ ಮಣಿದು ಏನದಂದ್ರೆ ಇವ್ರು ಏನದ ಪ್ರತಿಯೊಬ್ಬರಿಗೆ ಮನೆ ಕರ್ಸಿ ಏನದಂದ್ರೆ ಆರ್ಡರ್ ಕಾಪಿ ಕೊಡ್ತಾ ಇದ್ದಾರೆ ಇವರು DHO ಅವರು. ಅದಕ್ಕೆ ಇದ್ರ ವಿಷಯ ಕೂಡ ಏನದಂದ್ರೆ ಇವತ್ತು ನಾವು ಧರಣಿ ಕುಂತಿದ್ದೇವೆ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮ ಹೆಸರು ದಿಲೀಪ್ ದೊಡ್ಡಮನಿ ಅಂತ, RTI ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬೀದರ್. ಇವತ್ತು ಬೀದರ್ ನಗರದ ಒಂದು ಇದೇನು ಜಿಲ್ಲಾ ಆರೋಗ್ಯ ಕಚೇರಿ ಏನಿದೆ, ಈ ಕಚೇರಿಯಲ್ಲಿ ಒಂದು UHC ಯೋಜನೆ ಅಡಿಯಲ್ಲಿ ಒಂದು ಸ್ಟೇಷನರಿ ಒಂದು ಎಲೆಕ್ಟ್ರಾನಿಕ್ಸ್ ಒಂದು ಯೋಜನೆ ಟೆಂಡರ್ ಇತ್ತು. ಆ ಟೆಂಡರ್ನಲ್ಲಿ ಒಂದು RTI ಒಂದು ಮಾಹಿತಿ ಹಕ್ಕು ಒಂದು ನಿಯಮದಡಿ ನಾವು ಒಂದು ಮಾಹಿತಿಗೆ ಒಂದು ಕಲೆಕ್ಟ್ ಮಾಡಿದಾಗ ಅಲ್ಲಿ ತುಂಬ ಒಂದು ಅವ್ಯವಹಾರ ಆಗಿದೆ ಕಾಣ್ತಾ ಇದೆ. ಆ ಅವ್ಯವಹಾರದ ಒಂದು ದಾಖಲೆ ಸಮೇತಕ್ಕೆ ನಾವು DHO ಅವರಿಗೆ ನೀಡಿದರೂ ಕೂಡ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದ್ರ ಬಗ್ಗೆ ನಾವು ನಿಷ್ಪಕ್ಷ ತನಿಖೆ ಮಾಡಿರಿ ಅಂತೇಳಿ ಅವ್ರಿಗೆ ಒಂದು 2-3 ಸಲ ಭೇಟಿನೂ ಆದೆವು. ಆದರೂ ಕೂಡ ಯಾವುದೇ ರೀತಿ ಅವರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಏನು ಯಾವ ಏಜೆನ್ಸಿದವ್ರು ಇದೆ ಪೂರ ದಾಖಲೆ ಸಮೇತ ಅವ್ರಿಗೆ ನೀಡಿದ್ರು ಕೂಡ ಇದುವರೆಗೆ ಯಾವುದೇ ರೀತಿ ಒಂದು ಕ್ರಮ ಕೈಗೊಂಡಿಲ್ಲ. ಒಂದು ನೇರವಾಗಿ ಇದು ನೋಡ್ತಾ ಇದ್ದಾರೆ. ಇದರಲ್ಲಿ ಏನೋ DHO ಅವರು ಕೂಡ ಇನ್ವಾಲ್ವ್ ಇದ್ದಾರೆ. ಅವರು ಕೂಡ ಈ ಒಂದು ಭ್ರಷ್ಟಾಚಾರದಲ್ಲಿ ಅವರು ಕೂಡ ಪಾಲನೆ ಆಗಿದ್ದಾರೆ ಅಂಥೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೆಸರು ರವಿ ಕೋಡ್ಗಿ, ಹಿಂದೂ ಬ್ರಿಗೇಡ್ ಜಿಲ್ಲಾಧ್ಯಕ್ಷ.